ದೆಹಲಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಪಸ್ ಆಗಿದ್ದಾರೆ. ಕಾವೇರಿ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಬಂದಿದ್ದಾರೆ. 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಈಗ ಆಲ್ರೆಡಿ ಸ್ವಯಂ ಘೋಷಣೆ ಮಾಡಿದ್ದಾರೆ. ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ದೆಹಲಿಗೆ ತೆರಳಿ ರಾಷ್ಟ್ರ ರಾಜಧಾನಿಯಲ್ಲಿ ಸಂದೇಶವನ್ನು ಕೊಟ್ಟ ಬಳಿಕ ಈಗ ರಾಜ್ಯ ರಾಜಧಾನಿಗೆ ವಾಪಸ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇತ್ತ ಟ್ವಿಟರ್ನಲ್ಲೂ ಕೂಡ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಪೋಸ್ಟ್ ಹಾಕಿಕೊಂಡಿದ್ದಾರೆ. ಪಕ್ಷದೊಳಗೆ ಒಪ್ಪಂದವಾಗಲಿ ಚರ್ಚೆಗಳಾಗಲಿ ಯಾವುದು ಕೂಡ ನಡೀತಾ ಇಲ್ಲ. 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಪೋಸ್ಟ್ಗಳನ್ನು ಹಾಕಿಕೊಂಡಿದ್ದಾರೆ. ಈ ಬಗ್ಗೆ ಈಗಾಗಲೇ ನಮ್ಮ ಹೈಕಮಾಂಡ್ ಸ್ಪಷ್ಟನೆ ನೀಡಿದೆ. ಎಲ್ಲರೂ ಕೂಡ ಸ್ಪಷ್ಟನೆ ನೀಡಿದ್ದಾರೆ ಅಂತ ಹೇಳಿ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅಲ್ಲಿಗೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಇಲ್ಲಿಗೆ ನಿಂತು ಹೋಗುತ್ತಾ? ಹಾಗಾದರೆ ನೇತೃತ್ವ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಇದು ಫುಲ್ ಸ್ಟಾಪ್, ಪೂರ್ಣ ವಿರಾಮ ಅಂತ ಅಂದುಕೊಳ್ಬೇಕಾ? ಅಥವಾ ಇಲ್ಲಿಂದ ನಿಜಕ್ಕೂ ಕೂಡ ನವೆಂಬರ್ವರೆಗೂ ನಡೆಯಬಹುದಾದಂಥ, ಅಲ್ಲಿವರೆಗೂ ಎಳೆಯಬಹುದಾದಂಥ ಬಹಳ ದೊಡ್ಡ ಜರ್ನಿ ಇದೆ ಅಂತ ಅಂದುಕೊಳ್ಬೇಕಾ? ಗೊತ್ತಿಲ್ಲ. ಸದ್ಯಕ್ಕಂತೂ ಮುಖ್ಯಮಂತ್ರಿ ನಾನೇ, 5 ವರ್ಷ ನಾನೇ ಇರ್ತೇನೆ, ಬದಲಾವಣೆ ಅವಶ್ಯಕತೆ ಇಲ್ಲ ಅಂಥೇಳಿ ದೆಹಲಿಯಲ್ಲಿ ಹೇಳಿಕೆ ಕೊಟ್ಟಿದ್ದರು. ಯಾರಿಗೆ ಸಂದೇಶ ಕೊಡಬೇಕಾಗಿತ್ತೋ ಆ ಎಲ್ಲ ವ್ಯಕ್ತಿಗಳಿಗೂ ಕೂಡ ದೆಹಲಿಯಲ್ಲಿ ನಿಂತು ಮಾತನಾಡಿ ಸಂದೇಶವನ್ನು ತಲುಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈಗ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಇನ್ನು ಮುಂದಾಗುವ ಬೆಳವಣಿಗೆಗಳನ್ನು ನೋಡಬೇಕಾಗಿದೆ. ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಘಂಟಾಘೋಷವಾಗಿ ಸಿದ್ದರಾಮಯ್ಯ ಹೇಳ್ತಾ ಇದ್ರೆ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಏನು ಮಾತನಾಡ್ತಾ ಇದ್ದಾರೆ? ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಇದು ಮೊದಲ ಪ್ರತಿಕ್ರಿಯೆ, ನಾನು ಯಾವ ವಿಚಾರವನ್ನು ಕೂಡ ಚರ್ಚೆ ಮಾಡೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ತಿರ್ಗಾ ಮುರುಗಾ ಕೇಳಿದ್ರು ಕೂಡ ನಾನೇನು ಬಲಿಯಾಗೋದಿಲ್ಲ. ಯಾವುದೇ ರೀತಿ ಪ್ರಶ್ನೆ ಮಾಡಿದ್ರು ಕೂಡ ನಂದು ಒಂದೇ ಉತ್ತರ, ಎಲ್ಲದಕ್ಕೂ ಹೈಕಮಾಂಡ್. ಒಂದೇ ಉತ್ತರ, ಎಲ್ಲದಕ್ಕೂ ಹೈಕಮಾಂಡ್. ಪಕ್ಷ ಇದ್ದರೆ ನಾನು, ಪಕ್ಷವೇ ಇಲ್ಲದೆ ಹೋದರೆ ಹೇಗೆ ಸಾಧ್ಯ? ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ದೀಕ್ಷೆ ಕೊಟ್ಟಿದ್ದಾರೆ, ಅದನ್ನು ನಾವು ಪ್ರಾಮಾಣಿಕವಾಗಿ ನಿಭಾಯಿಸ್ತೇವೆ ಅಂತ ಒಂದು ಬ್ಯಾಲೆನ್ಸ್ಡ್ ಸ್ಟೇಟ್ಮೆಂಟನ್ನು ಕೊಡುವ ಮೂಲಕ ಡಿ ಕೆ ಶಿವಕುಮಾರ್ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡದ ರೀತಿಯಲ್ಲಿಯೇ ಆನ್ಸರ್ ಮಾಡಿದ್ದಾರೆ. ಅವ್ರು ಉತ್ತರ ಕೊಟ್ಟು ನಾವು ಪದೇ ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ, ನೀವು ಕೇಳೋದು ನಿಮಗೂ ಸೂಕ್ತ. ನಿಮ್ಗೆ ಯಾಕೆ ನಮ್ಮ ವಿಚಾರ ಅಷ್ಟೇ ಯಾಕೆ ಗಾಬರಿ ಬರ್ತದೆ? ಗಾಬರಿ ನಮಗೆ ಇಲ್ಲ. ಬಿಡಿ, ಕೆಲವು ನಿಮ್ಮಲ್ಲೂ ಎಷ್ಟೋ ಜನ ನಿಮಗೂ ಏನೋ ಆಸೆ ಇರ್ತದೆ. ನಾನು ಏನೂ ಇದ್ರ ಬಗ್ಗೆ ಕಾಮೆಂಟ್ ಮಾಡೋದು ಇಲ್ಲ, ಕಾಮೆಂಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಮಾತಾಡೋರ ಹತ್ರನೇ ಎಲ್ಲರೂ ಯಾರು ಏನೇನು ಮಾತಾಡಿದ್ದಾರೆ ಅವರೇ ಉತ್ತರ ಕೊಡ್ತಾ ಇದ್ದಾರೆ, ಅವರೇ ಪ್ರಶ್ನೆ ಕೊಡ್ತಾ ಇದ್ದಾರೆ. ನೀವು ಪ್ರಶ್ನೆ ಕೊಡ್ತಾ ಇದ್ದೀರಿ, ಅವರೇ ಉತ್ತರ ಕೊಡ್ತಾರೆ. ಸಿಎಂ ಹೇಳಿಕೆಗೆ ಬಹುತೇಕ ಸಚಿವರು ಸಮ್ಮತಿಯನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂ ಹೇಳಿದ ಮೇಲೆ ಮುಗೀತು, ಇಲ್ಲಿಗೆ ಅಂತ್ಯ, ಮತ್ತೆ ಯಾವ ಕಾರಣಕ್ಕೂ ಕೂಡ ಅದೇ ಪ್ರಶ್ನೆಯನ್ನು ಕೇಳಬೇಡಿ ಅಂತ ಹೇಳಿ ಬಹುತೇಕ ಸಚಿವರು ಹೇಳ್ತಾ ಇದ್ದಾರೆ. ಮ್ಯಾಚ್ ಕ್ಲೋಸ್ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇಲ್ಲಿಗೆ ಮ್ಯಾಚ್ ಕ್ಲೋಸ್ ಆಗಿದೆ ಅಂತ ಹೈಕಮಾಂಡ್ ತೀರ್ಮಾನ ಹೇಳಿದ್ದಾರೆ ಅಂತ ಹೇಳಿ ಮಹದೇವಪ್ಪ ಕೂಡ ಹೇಳಿದ್ದಾರೆ. ಅಲ್ಲಿಗೆ ಬಹುತೇಕ ಮುಖ್ಯಮಂತ್ರಿಗಳ ಪರವಾಗಿಯೇ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಬಹುತೇಕ ಸಚಿವರು. ಒಂದು ಕಡೆ ಮುಖ್ಯಮಂತ್ರಿಗಳ ಬೆನ್ನಿಗೆ ಸಚಿವರು ಶಾಸಕರು ನಿಂತುಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಬೆನ್ನಿಗೆ ಒಕ್ಕಲಿಗ ಸ್ವಾಮೀಜಿ ನಿಂತುಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಖಚಿತ ಅಂತ ಹೇಳಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಮಠದ ಸ್ವಾಮೀಜಿ ಹೇಳಿದ್ದಾರೆ. ನಿಶ್ಚಲಾನಂದನಾಥ ಸ್ವಾಮೀಜಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚುನಾವಣೆ ವೇಳೆ ಡಿ ಕೆ ಶಿವಕುಮಾರ್ ಬಹಳಷ್ಟು ಕಷ್ಟಪಟ್ಟು ಪಕ್ಷವನ್ನು ಮುನ್ನಡೆಸಿದ್ದಾರೆ. ಪಕ್ಷದ ಹಿರಿಯರಿಗೆ
CM ಆಗುವಂಥ ಹಂಬಲ ಇದ್ದೇ ಇರುತ್ತೆ. DKಶಿ ಅವರನ್ನು ಇಷ್ಟಪಡುವವರಿಗೆ CM ಆಗಲಿ ಅಂತ ಬಯಕೆ ಇದೆ. ನಾವು ಕೂಡ DK ಶಿವಕುಮಾರ್ CM ಆಗಬೇಕು ಅಂತ ಬಯಸ್ತೇವೆ. DKಶಿ ಶಿಸ್ತಿನ ಸಿಪಾಯಿ ಆಗಿದ್ದಾರೆ. ತಾಳ್ಮೆಯಿಂದ ಕಾದು ಒಳ್ಳೆಯ ಸ್ಥಾನ ಪಡಿತಾರೆ. DK ಶಿವಕುಮಾರ್ CM ಆಗೇ ಆಗ್ತಾರೆ ಅಂತ ಹೇಳಿ ಸ್ವಾಮೀಜಿ DKಶಿ ಪರ ಬ್ಯಾಟ್ ಬೀಸಿದ್ದಾರೆ. ಮಾಡಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಭಾಳಷ್ಟು ಕಷ್ಟಪಟ್ಟು ಅವಿರತವಾಗಿ ಕೆಲಸ ಮಾಡಿ ಚುನಾವಣೆ ಸಮಯದಲ್ಲಿ ಭಾಳಷ್ಟು ಶ್ರಮಪಟ್ಟು ಹಗಲು ರಾತ್ರಿ ಕೆಲಸ ಮಾಡಿ ಆ ಪಕ್ಷವನ್ನು ಮುನ್ನಡೆಸಿದ್ದಾರೆ. ಆ ಪಕ್ಷದ ಎಲ್ಲ ಹಿರಿಯರಿಗೂ ಕೂಡ ಅವರು ಕೂಡ ಒಮ್ಮೆ ಮುಖ್ಯಮಂತ್ರಿಗಳು ಆಗಬೇಕು ಅನ್ನೋ ಒಂದು ಹಂಬಲ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅವ್ರನ್ನ ಇಷ್ಟಪಡುವಂಥ ಎಲ್ಲರೂ ಕೂಡ ಅವರು ಒಮ್ಮೆ ಮುಖ್ಯಮಂತ್ರಿಗಳಾಗಲಿ ಅಂತೇಳಿ ಬಯಸ್ತಾರೆ. ನಾವು ಕೂಡ ಅದನ್ನೇ ಬಯಸ್ತೀವಿ. ಇಲ್ಲ, ಆ ಥರ ಏನಿಲ್ಲ. ಯಾಕೆಂದರೆ ಅದು ಪಕ್ಷದ ಶಿಸ್ತು ಮತ್ತು ನಡವಳಿಕೆಗಳ ಮೇಲೆ ನಿಂತಿರುತ್ತೆ. ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ಶಿಸ್ತಿನ ಸಿಪಾಯಿ. ಅವರು ತಾಳ್ಮೆಯಿಂದ ಕಾಯ್ದು ಒಂದು ಒಳ್ಳೆಯ ಸ್ಥಾನವನ್ನು ಪಡ್ಕೊಂಡು ಪಕ್ಷಕ್ಕೆ ಮತ್ತು ಸಮಾಜಕ್ಕೆ ಮತ್ತು ನಾಡಿಗೆ ಕೆಲಸ ಮಾಡಬೇಕು ಅನ್ನೋ ಒಂದು ಹಂಬಲವನ್ನು ನಾವು ಹತ್ರದಿಂದ ನೋಡಿದ್ದೀವಿ. ಅವ್ರು ಯಾವುದಕ್ಕೂ ಕೂಡ ಆತರ ಪಡೋದಿಲ್ಲ. ಅವರು ಸಂಯಮದಿಂದಲೇ ಪಕ್ಷವನ್ನು ಮುನ್ನಡೆಸಿ ಇಷ್ಟರ ಮಟ್ಟಿಗೆ ತಂದು ನಿಲ್ಲಿಸಿದ್ದಾರೆ. ಅದೇ ರೀತಿ ಸಂಯಮದಿಂದ ಅಧಿಕಾರವನ್ನು ಹೈಕಮಾಂಡ್ನ ಅಪೇಕ್ಷೆ ಮೇರೆಗೆ ಪಡ್ಕೊಂಡು ಮುಖ್ಯಮಂತ್ರಿಗಳಾಗಿ ಅವರು ಕೆಲಸವನ್ನು ಮಾಡೇ ಮಾಡ್ತಾರೆ. ಹೌದು, ವಿಶೇಷವಾಗಿ ಅವರು ಸಮುದಾಯವನ್ನು ಮನವಿ ಮಾಡಿಕೊಂಡಾಗ ಸಮುದಾಯ ಹೌದು ಒಬ್ಬ ಯುವ ಸಂಘಟಕನಿಗೆ ಒಳ್ಳೆಯ ಸಂಘಟನಾ ಚತುರನಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕರೆ ರಾಜ್ಯಕ್ಕೆ ಒಳ್ಳೆಯದಾಗ್ಬೋದು, ಸಮುದಾಯಕ್ಕೂ ಕೂಡ ಒಳ್ಳೆಯದಾಗ್ಬೋದು. ಮತ್ತು ನೋಡಿ, CM ಸಾಹೇಬರು ಅವರು ಹೇಳಿದ ಮೇಲೆ ಅದ್ರ ಮೇಲೆ ನಾವು ಮಾತಾಡೋದು ಬಹಳ ತಪ್ಪಾಗುತ್ತೆ. CM ಸಾಹೇಬ್ರ ಎಲ್ಲದಕ್ಕೂ ಉತ್ತರವನ್ನು ಕೊಟ್ಟಾಗಿದೆ. ಈಗ CM ಸಾಹೇಬರು ಸಂದರ್ಶನವನ್ನು ನಾನು ಕೂಡ ತಮ್ಮ ಮಾಧ್ಯಮದಲ್ಲೇ ನೋಡಿದ್ದೀನಿ. ಸೊ ಅವರು ಹೇಳಿದ ಮೇಲೆ ಕತೆ ಅಲ್ಲಿಗೆ ಮುಗೀತು. ನೋಡಿ, ದೊಡ್ಡವರು ಈಗಾಗಲೇ ರಿಯಾಕ್ಟ್ ಮಾಡಿದ್ದಾರೆ. ಅದನ್ನು DCM ಅವರನ್ನು ಕೇಳಿದ್ರೆ ಉತ್ತರ ತಮಗೆ ಸಿಕ್ಕಬಹುದು. ಆದರೆ ಈಗ CM ಅವರು ಮಾತಾಡಿದ್ದಾರೆ, DCM ಅವರು ಮಾತಾಡಿದ್ದಾರೆ. ಅದು ಶಾಸಕಾಂಗ ಪಕ್ಷ ಸಭೆ ಕರೆದು ಹೈಕಮಾಂಡ್ ಶಾಸಕರ ಅಭಿಪ್ರಾಯ ತಗೊಂಡು ಸಿದ್ದರಾಮಯ್ಯರು ಶಾಸಕರ ಬೆಂಬಲದಿಂದ ಮುಖ್ಯವಾಗಿ ಘೋಷಣೆ ಮಾಡಿದ್ದು ಅದಕ್ಕೆ ಅಲ್ವಾ? ಎಸ್, ನೇರವಾಗಿ ಈಗ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. DK ಶಿವಕುಮಾರ್ ಸುದ್ದಿನೇ ಮಾತಾಡ್ತಿರೋದ್ರಿಂದ ನಮ್ಮ ಪ್ರತಿನಿಧಿ ಶಿವಕುಮಾರ್ ಆಗಿರೋದ್ರಿಂದ ಆ ಕನ್ಫ್ಯೂಷನ್ಸ್ ಅಷ್ಟೇ. ಎಸ್ ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ಅನೇಕ ರೀತಿಯ ಬದಲಾವಣೆಗಳು ದೆಹಲಿಯ ಜಾಗದಲ್ಲಿ ನಿಂತುಕೊಂಡು ಯಾರಿಗೆ ಹೇಗೆ ಸಂದೇಶವನ್ನು ತಲುಪಿಸಬೇಕು ತಲುಪಿಸಿದ್ದಾರೆ. ಇದೀಗ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿಗೆ ಬಂದ ನಂತರದಲ್ಲಿ ಅವರ ಚಟುವಟಿಕೆಗಳು ಜೊತೆಗೆ ಅವರನ್ನು ಭೇಟಿಯಾಗುವಂಥವ್ರು, ಮಾತುಕತೆಗಳು, ಅವರ ಪರವಾಗಿ ಬ್ಯಾಟ್ ಬೀಸುವಂಥವ್ರು, ಅನೇಕ ಘಟನಾವಳಿಗಳು ಏನೆಲ್ಲ ನಡೀತಾ ಇದೆ ಕಾವೇರಿ ನಿವಾಸದಲ್ಲಿ? ದಶರಥ್, ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕೊಟ್ಟಂತಹ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಈಗ ಸಿದ್ದರಾಮಯ್ಯನವರು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ವಾಪಸ್ಸಾದ ನಂತರ ಕೂಡ ಅವರು ಟ್ವೀಟ್ ಮೂಲಕ ಮತ್ತೆ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತೇಳಿ ಟ್ವೀಟ್ ಮೂಲಕ ಸ್ಟೇಟಸನ್ನು ಕೂಡ ಹಾಕಿದ್ದಾರೆ. ಇದರ ಜೊತೆಗೆ DCM DK ಶಿವಕುಮಾರ್ ಅವರು ಕೂಡ KPCC ಕಚೇರಿಯಲ್ಲಿ ಇವತ್ತು ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಅವರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು, ಸೇರ್ಪಡೆ ಕಾರ್ಯಕ್ರಮ. ಆ ಕಾರ್ಯಕ್ರಮದ ನಂತರ ಅವರು ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೆ ಭಿಕ್ಷೆಯನ್ನು ಕೊಟ್ಟಿದ್ದಾರೆ, ಆ ಭಿಕ್ಷೆಯಂತೆ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ, ನಾನು ಬೇರೆ ವಿಚಾರಗಳಿಗೆ ನಾನು ಮಾತನಾಡೋದಿಲ್ಲ, ಅಂದರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ನಾನು ಯಾವ ಹೇಳಿಕೆಯನ್ನು ಕೂಡ ಕೊಡೋದಿಲ್ಲ, ನೀವು ತಿರುಗಿಸಿ ಮಿರುಗಿಸಿ ಯಾವ ರೀತಿಯಾಗಿ ಕೇಳಿದ್ರು ಕೂಡ ನನ್ನ ಪ್ರಶ್ನೆ ಇದೇ ಇದೆ, ನನ್ನ ಉತ್ತರ ನಾನು ಅದರ ಬಗ್ಗೆ ಎಲ್ಲೂ ಕೂಡ ಮಾತನಾಡೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಗಮನಿಸಿದಾಗ ಜೊತೆಗೆ ಬೇರೆ ಬೇರೆ ಸಚಿವರು ಕೂಡ ಈಗಾಗಲೇ ಈ ಬದಲಾವಣೆ ವಿಚಾರವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಹೆಬ್ಬಾಳ್ಕರ್ ಎಲ್ಲರೂ ಕೂಡ ಈಗಾಗಲೇ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಈಗಾಗಲೇ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿರೋದ್ರಿಂದ ಸುಪ್ರೀಂ ಕೋರ್ಟ್ನಿಂದಲೇ ಈಗ ಜಡ್ಜ್ಮೆಂಟ್ ಈಗ ಬಂದಿದೆ. ಹಾಗಾಗಿ ಮತ್ತೆ ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ, 5 ವರ್ಷಗಳ ಕಾಲ ಅವರೇ ಇರ್ತಾರೆ ಅನ್ನುವಂಥ ಹೇಳಿಕೆಯನ್ನು ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮುಖ್ಯಮಂತ್ರಿಗಳೇ ಆ ರೀತಿಯಾಗಿ ಹೇಳಿದ ಮೇಲೆ ಮತ್ತೆ ನಾವು ಮಾತನಾಡುವಂತಹ ಅವಶ್ಯಕತೆನೇ ಬರೋದಿಲ್ಲ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ. ಯಾವುದೇ ಕ್ರಾಂತಿ ಆಗೋದಿಲ್ಲ, ಇನ್ನು ಮುಂದೆ ಇರುವಂಥದ್ದೆಲ್ಲ ಶಾಂತಿ ಅಂತೇಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಪರಮೇಶ್ವರ್ ಅವರು ಕೂಡ ಅದೇ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಮೊದಲೇ ಈ ರೀತಿಯಾಗಿ ಒಪ್ಪಂದ ಅಥವಾ ಹೀಗಿದೆ ಹಾಗಿದೆ ಅನ್ನುವಂಥದ್ದು ಏನಾದರೂ ನಮ್ಮ ಗಮನಗಳಿಗೆ ಇದ್ದಿದ್ರೆ ಇಂತಹ ಗೊಂದಲ ಮೂಡ್ತಾನೆ ಇರಲಿಲ್ಲ. ಅಂದರೆ
ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದ ಚರ್ಚೆ ಇಷ್ಟರ ಮಟ್ಟಿಗೆ ಆಗ್ತಾ ಇಲ್ಲ, ಯಾರೂ ಕೂಡ ಅದರ ಬಗ್ಗೆ ಮಾತನಾಡ್ತಾ ಇರಲಿಲ್ಲ. ಇದು ನಮ್ಮ ಗಮನಕ್ಕೆ ಇಲ್ಲದೆ ಇರೋದ್ರಿಂದ ಈ ರೀತಿಯಾದಂಥ ಗೊಂದಲಗಳು ಕಾರಣ ಐತೆ ಬಿಟ್ರೆ ಬೇರೆ ಇನ್ನೇನು ಇಲ್ಲ, ಅವರೇ ಇರ್ತಾರೆ ಅಂತೇಳಿ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಒಂದು ಕಡೆ DK ಶಿವಕುಮಾರ್ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ ಈ ವಿಚಾರದಲ್ಲಿ. ಸಿದ್ದರಾಮಯ್ಯನವರು ಈಗ ಬೆಂಗಳೂರಿಗೆ ಬಂದಿದ್ದಾರೆ. ಸಚಿವರು ಎಲ್ಲರೂ ಕೂಡ ಈಗ ಸಿದ್ದರಾಮಯ್ಯನವರ ಹೇಳಿಕೆಗೆ ಪೂರಕವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾದಂಥ ಒಂದು ಕಾವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ ದಶರಥ್. ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.